ಯಾವ್ದಾಯ್ತು ಈಗ? ಎಷ್ಟನೇದು ಬನ್ನಿ. ಎಂಟರಲ್ಲಿ ಯಾವ್ದಾಗಿತ್ತು ನಿನ್ನೆ? ಸರ್ವ ಪಾಪಾನಿ ಆಗಿತ್ತು. ಸರ್ವ ಪಾಪಾನಿ ಸಂಸ್ಕೃತೆ ಸಂಶಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನ. ಸರ್ವ ಗುರುವಾದಿ ಗಿರ್ವಾಣ ಸಂಸ್ಥಾನದ ನೋಡಿ, ಸ್ಥಾನದ ವಿಷ್ಣು ಸಹಸ್ರನಾಮ ಅತ್ತಿಗೆ ಎಕ್ಸ್ಪ್ಯಾಂಡೆಡ್ ಫಾರಮ್ ಇದು. ಸರ್ವ ಗುರುವಾದಿ ಗಿರ್ವಾಣ ಸಂಸ್ಥಾನದ ಸೇರಿಸ್ಕೊಂಡ್ಬಿಟ್ರೆ ವಿಷ್ಣು ಸಹಸ್ರ ಪದ ಅರ್ಥ ಬರ್ತಾರೆ. ಕುರ್ವತೆ ಕರ್ಮ ಪ್ರೀತಯೇ ಸಜ್ಜನ. ಸಜ್ಜನರೆಲ್ಲ ಯಾರಿಗೆ ಕರ್ಮ ಯಾತಕ್ಕೋಸ್ಕರ ಮಾಡ್ತಾರೆ? ವಿಷ್ಣು ಪ್ರೀತಿಗೋಸ್ಕರ ಮಾಡ್ತಾರೆ. ಗೊತ್ತಾಯ್ತಾ? ಕುರ್ವತಿ ಇವತ್ತು ರಿಕ್ಷಾ ಓಡಿಸ್ತಾರೆ ಬಾಡಿಗೆಗೆ, ಜೊತೆಗೆ ಜನ ಪ್ರೀತಿಗೋಸ್ಕರ. ಅವನು ಓಡಿಸುತ್ತಾರೆ, ದುಡ್ಡು ಕೊಡ್ತಾರೆ. ಯಾರಿಗೆ ಬೇಕಾಗಿರುತ್ತೋ ಅವ್ರಿಗೆ ಮಾಡಿದ್ರೆ ಪ್ರೀತಿ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೋ ಅವ್ರೀಗ ಅದಕ್ಕೇನ್ ಮಾಡೋಕ್ಕೂ ಪ್ರತಿಯಾಗಿ ಮಾಡ್ತಾರೆ. ದುಡ್ಡು ವಿಶ್ವಾಸ ಪರಿಚಿತರ ದುಡ್ಡು ಇರಿಸ್ಕೊಂಬೋದಿಲ್ಲ, ಬಟ್ ದುಡ್ಡು ಇಸ್ಕೊಳ್ಳೋದು ಯಾವಾಗ ಒಳ್ಳೇದು. ಇದೇನಾಗುತ್ತೆ? ಇದು ಒಂದು ಋಣ ಸೀರಿದಾಗ ಆಗಿಬಿಟ್ಟು ಬಟ್ ಪ್ರಾಬ್ಲಮ್ ಕಾರಣ ಆಗುತ್ತೆ. ಅದು ರಿಸ್ಕ್ ತಗೊಳಕ್ ಹೋಗಬಾರ್ದು. ಅನಿವಾರ್ಯ ಬಹಳ ಅದಕ್ಕೆ ಹೇಳ್ತಾರೆ ಕೃಷ್ಣ, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ. ಅತ್ಯಂತ ಪ್ರೀತಿಯಿಂದ ಕೊಟ್ಟಾಗ ಏನ್ ನಿರಾಕರಣೆ ಮಾಡೋಕ್ಕಾಗೋದಿಲ್ಲ. ಒಳ್ಳೆಯವರು ಅಂತ ಗೊತ್ತಿದ್ರೆ ಮಾಡ್ಬೋದು. ಕೆಟ್ಟವ್ರ ಋಣ, ಒಳ್ಳೆಯವ್ರ ಋಣ ಇದ್ರೆ ತಪ್ಪಲ್ಲ, ಕೆಟ್ಟವ್ರ ಋಣ ಇರಬಾರ್ದು. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾಲೌಕಿಕ ಆಯ್ತ. ಕುರ್ವತೆ ಕರ್ಮ ಪ್ರೀತಿ ಇದನ್ನ ಅರ್ಥ ಮಾಡ್ಕೋಬೇಕು. ವಿಷ್ಣು ಪ್ರೀತಿಗೋಸ್ಕರ ಕರ್ಮ ಮಾಡಿದಾಗ ಅದು ತಾರಕ್ಕಾಗ್ಬಿಡುತ್ತೆ, ಬಂಧಕ್ಕಾಗೋದಿಲ್ಲ. ಯಾರನ್ನೋ ಬರೆಸಕ್ಕೋಸ್ಕರ ಮಾಡ್ಬಿಟ್ರೆ ಏನಾಗುತ್ತದ? ಬಂಧಕ್ಕಾಗ್ಬಿಡುತ್ತೆ. ಯಾರನ್ನೋ ಸಂತೋಷ ಪಡಿಸೋದು ತಪ್ಪು. ಇವತ್ತೆಲ್ಲ ಏನಾಗುತ್ತೆ, ಅವ್ರು ಶರ್ಟ್ ಹಾಕೊಂಡ್ಬಂದು ಹಾಗೆ ಬಿಟ್ಟು ಕೂತ್ಕೊಂಡ ಮಠದಲ್ಲಿ ಅಂತ ತಿಳ್ಕೊಬೇಡ, ಬಾರಿ ಬೇಕಾದ್ರೆ ಕುಡಿಸ್ಬಿಟ್ರು. ಮರು ದಿವಸದಿಂದ ಎಲ್ಲರೂ ಹಾಗೆ ಬರಲಿಕ್ಕೆ ಶುರುವಾಗುತ್ತೆ. ಆ ಪ್ರೀತಿ ಏನ್ ಮಾಡ್ತೀಗ? ಧರ್ಮಕ್ಕೆ ಏಟ್ಕೊಡು. ಅದು ಮಾಡಬಾರ್ದು ಎಂದು ಕೂಡ ಆ ಪ್ರೀತಿ ದುರುಪಯೋಗ ಮಾಡಬಾರ್ದು. ತಡವೆ ಬಂದ ಹಾಕಿರಿ, ತಪ್ಪಲ್ಲ. ಇದಕ್ಕಂತೂ ತುಂಬಾ ವ್ಯತ್ಯಾಸ ಇದೆ. ಅದು ಲೇಟಾಗಿ ಬರೋದು, ತಡವೆ ಬರೋದು ಅನಿವಾರ್ಯ ಪ್ರಸಂಗ ಆಗಿರ್ಬೋದು. ಇದು ಅನಿವಾರ್ಯ ಏನೂ ಅಲ್ಲ. ಯಾವುದು ಇಲ್ಲೇ ಕೊಡ್ತೀವಿ ಅಂದ್ರೆ ತಗೊಳ್ಳೋದಿಲ್ಲ, ಇದೇ ಆಗ್ಬೋದು. ಅದೇ ದುಡ್ಡು ಬಿಟ್ಟು ಹೋದವ್ರು ಇದ್ದಾರೆ ಕೆಲವರೆಲ್ಲ. ಆದ್ರೆ ಮನೆಗೆ ಹೋಗ್ಬಿಡ್ತೀನಿ, ಹೋಗ್ತೇನೆ, ಏನ್ ಮಾಡೋದು? ಇವರಿಗೆ ಸಂಕಟ, ವಾಪಸ್ ಕಳಿಸೋದಕ್ಕಾಗೋದಿಲ್ಲ, ಧರ್ಮ ಮೀರ್ಲಕ್ಕೂ ಆಗೋದಿಲ್ಲ. ಅವಾಗ ಆ ಸಮಯ ನೋಡ್ಕೊಂಡು ತೀರ್ಮಾನ ಮಾಡಿ. ಸರ್ವ ಪಾಪಾನಿ ಸಂಸರಿ ಪದ ಒತ್ತು ಕೊಡ್ತಾರೆ. ಎಲ್ಲಾ ಪಾಪ ಕಳೆಯ ಶಕ್ತಿ ಬೇರೆ ಯಾರಿಗೂ ಇಲ್ಲ, ದೇವರಿಗೆ ಮಾತ್ರ ಇರೋದು. ಸರ್ವ ಸ್ವಾತಂತ್ರ್ಯನ ಸರ್ವ ಪಾಪಾನಿ ಯತ್ ಸಂಸ್ಕೃತಿ ಸಂಕ್ಷಯಂ. ಬರೀ ಕ್ಷಯ ಹೊಂದೋದಿಲ್ಲ, ಸಂಕ್ಷಯ, ಸರ್ವದಾ ಕ್ಷಯ ಹೊಂದ್ತಾ ಇವೆ. ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನ. ಆದ್ರೆ ಆ ಕರ್ಮಗಳು ಹೇಗೆ ಮಾಡಿರ್ಬೇಕು ಅಂದ್ರೆ ಶುದ್ಧ ಮನಸ್ಸಿಂದ ಮಾಡೋದು. ಶುದ್ಧ ಮನಸ್ಸು ಯಾವಾಗ ಆಗುತ್ತೆ? ಭಕ್ತಿ ಇದ್ರೆ. ಭಕ್ತಿ ಕೆಟ್ಟವ್ರಿಗೆ ಕೊಡ್ಬೇಕಾದ್ರೆ ಬಟ್ಟೆ ಹುಡುಕ್ತಾರೆ. ಯಾಕೆ ಕೆಟ್ಸ್ಕೊಂಡ್ರೆ ಅನಿಸ್ತಾರೆ, ಯಾರಲ್ಲೂ ಹುಡುಕ್ತಾರೆ. ಅವ್ರಿಗೆ ಕೊಡೋ ಮನಸ್ಸಿಲ್ಲ, ಏನಾದ್ರು ಕೊಡ್ಬೇಕಾಗಿದೆ ಅಂತ ಕೇಳಿದ್ರೆ ಯಾರೂ ಇಲ್ಲ, ಸುಮ್ಮನೆ ದಿಗ್ಗ ಭಯ ಕೊಡ್ತಿರ್ತಾರೆ. ಯಾಕಂದ್ರೆ ಏನು ಇಲ್ಲ, ಅಲ್ಲಿ ಕನ್ಸರ್ನ್ ಇಲ್ಲ. ಕನ್ಸರ್ನ್ ಲೆಕ್ಕ ಯಾವ್ದು ಕೊಟ್ಟರು ಆಯ್ತು. ಇದು ಎಲ್ಲದರಲ್ಲೂ ತಾರತಮ್ಯ ಇಲ್ಲದೆ ಕೆಲಸ ಮಾಡಕ್ ಆಗೋದೇ ಇಲ್ಲ. ಕೆಲಸ ತಾರತಮ್ಯ ಕೆಲಸ ಮಾಡಿದ್ರೆ ಖುಷಿ ಕೊಡ್ತದೆ. ಪಕ್ಷಪಾತ ಮಾಡಬಾರ್ದು. ತಾರತಮ್ಯ ಬೇರೆ, ಪಕ್ಷಪಾತ ಬೇರೆ. ಅದು ಯಾವ್ದು ಎಲ್ಲೋ ಪದ್ಯದ ಅಷ್ಟು ಕೊಡ್ತಾರೆ, ಅಲ್ಲಿ ಹೆಚ್ಚು ಕಡಿಮೆ ಮಾಡಬಾರ್ದು. ಗೊತ್ತಾಯ್ತಾ? ಒಂದು ವಿದ್ವಾಂಸ ಅಷ್ಟೇ ಅಂತ ಕೊಟ್ಟು ಯೂನಿಫಾರ್ಮ್ ಕೊಡೋದು. ಬೇರೆ ಕಡೆ ಕೊಡ್ಬೇಕಾದ್ರೆ ಅವ್ರಿಗೊಂದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡೋದು, ಅವ್ರಿಗೊಂದು ಯೂನಿಫಾರ್ಮ್, ಹೆಚ್ಚು ಕಡಿಮೆ ಮಾಡಬಾರ್ದು. ಸ್ಪೆಷಲ್ ಕೊಡ್ಬೇಕಾದ್ರೆ ಅಪ್ಲಿಕಬಲ್ ಅಲ್ಲ. ಸರ್ವ ಪಾಪಾನಿ ಯತ್ ಸಂಸ್ಕೃತೆ ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ. ಸರ್ವ ಗುರ್ವಾದಿ ಗಿರ್ವಾಣ ಸಂಸ್ಥಾನದ ಕುರ್ವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಃ. ಕ್ರೀಡಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ. ಕ್ರೀಡಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಏನಾಯ್ತಲ್ಲೀಗ? ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಎಲ್ಲ ದೇವರ ಮಹಿಮೆಗಳು. ಯಾರಿಗೆ ಒಪ್ಪಿಸಿದ ಕರ್ಮ ಅಕ್ಷಯ ಆಗತ್ತಲ್ಲ ಅವ್ರು ನಾರಾಯಣ. ಉಳಿದ ಯಾರು ಕೂಡ ಏನು ಕೊಡಕ್ಕಾಗೋದಿಲ್ಲ. ಇವತ್ತು ಗೌರ್ಮೆಂಟ್ ಬ್ಯಾಂಕಿಗಿಂತ ಪ್ರೈವೇಟ್ ಬ್ಯಾಂಕ್ ಜಾಸ್ತಿ ಕೊಟ್ಬಿಡುತ್ತೆ, ಗೊತ್ತಾಯ್ತಾ? ಆಮೇಲೆ ಜಾಸ್ತಿ ಕೈಗೂ ಕೊಡ್ತಾರೆ. ಆದ್ರೆ ಇದು ಇಲ್ಲ, ದೇವರಷ್ಟು ಜಾಸ್ತಿ ಯಾರೂ ಕೊಡೋದಿಲ್ಲ. ಬೆಸ್ಟು, ಚೀಫು ಎಲ್ಲ ಆಗೋದು. ಇದು ಭಾರಿ ವಿಶೇಷ ದೇವರ ಬಗ್ಗೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಆದ್ರೆ ಸುಮ್ಮನೆ ಅರ್ಪಣೆ ಮಾಡೋದು ಉಪಯೋಗ ಇಲ್ಲ. ಆಗೋದ್ಬೇಕಂದ್ರೆ ಒಳ್ಳೆ ರೀತಿ ಅರ್ಪಣೆ, ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಅರ್ಪಣೆ ಮಾಡ್ತಾರೆ. ಇನ್ನೊಂದು ಅರ್ಥ ಇದೆ,
ಪರೇ ಆ ಸೇರಿಸ್ಬೇಕು. ಅಸ್ವರ್ಪಿತಂ, ಹಸು ಪ್ರಾಣದೇವರ ಮೂಲಕ ಅರ್ಪಿಸಿದ ಬಂತಲ್ಲ, ಯಾವ್ದ್ರಲ್ಲಿ ಬಂತದು? ದೇವ್ರ ಮೇಲೆ ಮಾಡ್ಬೇಕು ಅಂತ ಹೇಳಿ ಎಲ್ಲಿ ಬಂತು? ನೆನಪಿರ್ಬೇಕೆಲ್ಲ. ಈಶಾವಾಸ್ಯ ಹೇಳ್ತು ತಸ್ಮಿನ್ನಪೋ ಮಾತರಿಶ್ವ ತದಾನಿ. ನಾವೆಲ್ಲರ ಕರ್ಮಗಳನ್ನು ವಾಯುದೇವರು ಏನ್ ಮಾಡ್ತಾರೆ? ವಾಯುದೇವ ಸಮರ್ಪಣೆ ಮಾಡ್ತಾರೆ. ಆದ್ರಿಂದ ಅವ್ರ ಮೂಲಕ ಕೊಡೋದು ಪ್ರಾಪರ್ ಚಾನಲ್. ಯಸ್ಮಿನ್ ಪರೇ ಅಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಆಮೇಲೆ ಆತನ ಹೆಸರು ಹೇಳಿದ್ರೆ ಸಾಕು. ಒಂದು ಅರ್ಪಿತ, ಅಸ್ವರ್ಪಿತ, ಒಳ್ಳೆಯ ಕರ್ಮ ಅಕ್ಷಯ ಆಗುತ್ತೆ. ಪರೇ ಅಂದ್ರೆ ಸರ್ವೋತ್ತಮ, ಅದಕ್ಕೆ ಹಾಗಾಗುತ್ತೆ, ಇಲ್ಲೋದ್ರೆ ಇಲ್ಲ. ಅದೇ ರೀತಿ ಸಾಮಾನ್ಯವಾಗಿ ನಮ್ಮಲ್ಲಿ ನೋಡಿಬೇಕಾದ್ರೆ ಸಿಂಪಲ್ ಆಗಿ ಪದ ಬೇರೆ ಆಗುತ್ತೆ. ಯಾರಿಗೆ ಕೊಡ್ತೀವಿ ಅನ್ನೋದ್ರೆ ಫಲ ಬೇರೆ ಆಗುತ್ತೆ. ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ, ಹೇಳಿದ್ರೆ ಅಡುಗುಲಜ್ಜಿ ಇದ್ಲು, ಜನ ಬರ್ತಿದ್ರು. ಅಡುಗುಲಜ್ಜಿ ಏನು ಬರ್ತಾ ಅರ್ಥ ಗೊತ್ತಾ? ಅಡುಗುಲಜ್ಜಿ ಅಡುಗುವುದು ಅಂದ್ರೆ ಅಡಿಗೆ ಮಾಡೋದು ಅಂತ ಅರ್ಥ, ಗೊತ್ತಾಯ್ತಾ? ಅಡಿಗೆ ಮಾಡಕ್ಕೆ ಒಂದು ಜೀವನ ಮಾಡೋಣ. ಈ ಹೋಟೆಲ್ ಇರ್ತಿರ್ಲಿಲ್ಲ, ಹೋಟೆಲ್ ಇರ್ತಿದ್ದಿಲ್ಲ. ಅಜ್ಜಿ ಇದ್ಬಿಟ್ರೆ ಎಲ್ಲ ಕೆಲಸ ಮುಗೀತು. ಯಾರಿಗೇನು ಬೇಕಂದ್ರೆ ಥ್ರೂಔಟ್ ಅದೇ ಕೆಲಸ ಇಡೀ ದಿವಸ ಹಾಗೆ ಮಾಡ್ತಾ ಇದ್ರು. ಅಡುಗುಲಜ್ಜಿ ಅಡಿಗೆ ಮಾಡ್ಕೊತಾನೆ, ಅದರಿಂದ ಬರತಕ್ಕಂಥ ಇದರೊಳಗೆ ತನ್ನ ಕೂಳು ಅಡುವ ಕೂಡೋದ್ರ ಅದರಿಂದ ಬರ್ತಕ್ಕ ಅನ್ನದೇ ಇವಳಿಗೆ ಜೀವನ. ಇನ್ನೊಬ್ಬರಿಗೆ ಅನ್ನ ಹಾಕೋದು ಇವಳಿಗೆ ಅನ್ನ, ಅರ್ಥ ಆಯ್ತಾ? ಇನ್ನೊಬ್ಬರಿಗೆ ಅಡಿಗೆ ಮಾಡಾಗ ಇವಳಿಗೆ ಅಡಿಗೆ ಆಗೋದ್ರಿಂದ ಅದನ್ನ ಅಡುಗೋಲಜ್ಜಿ ಅಂತ ಕರೀತಾರೆ. ಎಲ್ಲರಿಗೂ ಕೊಡ್ತಿರ್ಲಿ. ಹಾಗೆ ಆಗಿದೆ. ಮಹಾರಾಜ ಬಂದ, ಮಾತು ಸುಸ್ತಾಗಿತ್ತು, ಸಾಕಷ್ಟು ಮಜ್ಜಿಗೆ ಇತ್ತು, ಇವ್ರು ಕೊಟ್ಟು ಬಿಟ್ಲು. ಹುಡ್ದವ್ರು ದುಡ್ಡು ಕೊಟ್ಟು ಹೋಗ್ತಿದ್ರು. ಅವನೇನ್ ಮಾಡಿದ? ಜಾಗೀರು ಕೊಟ್ಟೋದ್ರು. ಯಾಕೆ ಹೇಳಿ ನೋಡಿದನ? ಕೊಡೋರು ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ನಾವೆಲ್ಲರಿಗೂ ಒಂದೇ ರೀತಿ ಅರ್ಪಣೆ ಉಪಯೋಗ ಇಲ್ಲ. ಕೃಷ್ಣಾರ್ಪಣ ಜಾತಕ ಕರ್ತೀವಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ, ಅಕ್ಷಯ ಕೊಡೋ ಶಕ್ತಿ ಪರಮಾತ್ಮನಿಗೆ, ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದ್ರೆ ಹರಿಸರ್ವೋತ್ತಮತ್ವ ಹೆಚ್ಚು ದೃಢ ಮಾಡ್ಕೊಳ್ತಾರೆ. ಎಲ್ಲರ ಮಧ್ಯೆ ಫಲ ಕೊಡೋದ ಡಿಫ್ರೆನ್ಸ್ ಏನ್ ಗೊತ್ತ? ದೇವ್ರು ಫಲ ಮಾತಾ ಉಪತ್ತೆ ಎರಡು ಅರ್ಥ ಅದಕ್ಕೆ. ಒಂದು, ಫಲ ಕೊಡೋದು ಇವನೊಬ್ಬರೇ, ಬೇರೆ ಯಾರು ಕೊಡೋದಿಲ್ಲ. ಇನ್ನೊಂದು ಅರ್ಥ, ಇವನಂತೆ ಕೊಡೋದು ಯಾರು ಇಲ್ಲ. ಇವನಂತೆ ಕೊಡೋದು ಯಾರು ಇಲ್ಲ. ಕೆಲವರು ಇರ್ತಾರೆ, ಯಾರ ಕಳಿಸ್ಕೋಬೋದಿಲ್ಲ, ಯಜಮಾನ ಕಳಿಸ್ಕೊತೀವಿ ಅಂತ. ನೆಕ್ಸ್ಟ್ ಕೊಡೋದು ಅವ್ರು ಹುಡುಗರು ಕೊಡೋದಿಲ್ಲ, ಗೊತ್ತಾಯ್ತಾ? ಸಂಬಂಧಪಟ್ಟವ್ರಿಂದ ಕೇಳಬೇಕು. ಇಸ್ಕೋಬೇಕಾದ್ರೆ ಹಾಗೆ, ಕೊಡ್ಬೇಕಾದ್ರೂ ಹಾಗೆ ಮುಖಾಂತರನೇ ಕೊಡ್ಬೇಕು. ಕೊಡ್ಬೇಕಾದ್ರೆ ಅದ್ರಲ್ಲಿ ತಾರತಮ್ಯ ಮತ್ತೆ ತಗೊಳ್ಳಲ್ಲಿ ತಾರತಮ್ಯ ಇದೆ. ಯಾತಕ್ಕೋಸ್ಕರ ಕೊಡ್ತೀರಿ ನೀವೀಗ? ಜ್ಞಾನ ಕಾರ್ಯಕ್ಕೆ ಕೊಡ್ತೀರಿ. ಅತಿ ಹೆಚ್ಚು ಕೊಟ್ಟಾಗ್ಲೇ ಅದೇ 10 ಪೈಸೆನೆ, ಅದೇ ಒಂದು ರೂಪಾಯಿ, ಅದೇ 10 ಏನೇ ಆಗಿರ್ಬೋದು. ಜ್ಞಾನ ಕಾರ್ಯ ಉಪಯೋಗಿಸ್ಬಿಟ್ರೆ ಏನಾಗುತ್ತದ? ಅಕ್ಷಯ ಬೆಳೀತಾ ಹೋಗ್ತದೆ. ಇದು ಬೆಳೆಯೋದು ಬೇರೆ ಯಾವುದು ಬೆಳೆ. ಸುವರ್ಣ ಕೂಡ ಬೆಳೆಯೋದಿಲ್ಲ. 1 kg ಸುವರ್ಣ ತಗೊಂಡು ಎಷ್ಟು 100 ವರ್ಷ ತೆಗೆದು ಕೂಡ ಅಷ್ಟಿಗಿಂತ ಕಡಿಮೆ ಆಗಿರುತ್ತೆ, ಹೆಚ್ಚಂತ ಆಗುತ್ತೆ. ಇದ ಒಂದು ಕಾಪಿ ಸಿಗ್ತಿರ್ಬೇಕೆ ಅಂಥದ್ದು. ಸಾವಿರಾರು ಲಕ್ಷಾಂತರ ಕಾಪಿ ಮಾಡುದು. ಅದಕ್ಕೆ ಸುವರ್ಣದಕ್ಕೆ ಮಾಡ್ಲಿಕ್ಕೆ ಬರುತ್ತಾ? ಮಾಡಿದ ಅಪರಾಧ ಆಗುತ್ತೆ, ಮೋಸ ಆಗುತ್ತೆ. ಆದ್ರಿಂದ ಫೋಟೋ ಮಾಡ್ಬೋದು ಅಷ್ಟೇ. ಸುವರ್ಣದ ಫೋಟೋ ಮಾಡ್ಬೋದು, ಸುವರ್ಣ ಆಗೋದಿಲ್ಲ. ಗ್ರಂಥಗಳು ಆಗಲ್ಲ. ಒಂದು ಸಿಕ್ಕ ಸಾವಿರಾರು, ಎಷ್ಟು ಬೇಕಾದ್ರೆ ಕಾಪಿಸ್ ಮಾಡೋದು. ಅದಕ್ಕೆ ಜ್ಞಾನ ಬೆಳೆಯುತ್ತೆ ಎಂಬುದಕ್ಕೆ ಸಾಕ್ಷಿ. ಜ್ಞಾನ ಬೆಳೆಯುತ್ತೆ. ಆದ್ದರಿಂದ ಯಾವ ಉಪಯೋಗಿಸ್ಬೇಕಾದ್ರೆ ನಾವು 3-4 ಐಟಮ್ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ಏನ್ ಮಾಡ್ಬೇಕು? ಎಲ್ಲದನ್ನೂ ಪ್ರಾವಿಡೆನ್ಸ್ ತಗೋಬೇಕು ನಾವು. ಎಲ್ಲ FD ಇಟ್ಬಿಟ್ರೆ ನೀವು ಜೀವನ ಮಾಡೋದು. ಎಲ್ಲ FD ಇಟ್ಬಿಟ್ರೆ ಡೈಲಿ ವಾರ ನಡೆಯೋಕ್ಕೆ ಬರೋದಿಲ್ಲ. SP ಅಂತ ಬೇರೆ ಇದೆಯಲ್ಲ. ಎಲ್ಲ SP ಮಾಡಿಬಿಟ್ರೆ ಆ ಇಂಟ್ರೆಸ್ಟ್ ಬರೋದಿಲ್ಲ. ಅದು ಕೆಲವು FD ಮಾಡ್ತಾನೆ, ಕೆಲವು ಲಾಂಗ್ ಟರ್ಮ್ ಮಾಡ್ತಾರೆ, ಕೆಲವು ಶಾರ್ಟ್ ಟರ್ಮ್ ಮಾಡ್ತಾರೆ. 2-3 ತಿಂಗಳು ಮನೇಲಿ ಇಟ್ಕೊಳ್ಳೋದು ತಪ್ಪು, ಆಯಾಸನ ತಪ್ಪು, ಸ್ವಲ್ಪ ಬೆಳೆಯುತ್ತೆ. ಇದು ರಿಸ್ಕ್ ಬೇರೆ ಇದೆ. ಹಾಗೆಲ್ಲ ಮಾಡ್ತಾರೆ. ಅನೇಕ ವೆರೈಟಿಯಲ್ಲಿ ಇರ್ತಾರೆ. ಆದ್ರೆ ಅದು ಅರ್ಪಣೆ ಕೂಡ ಹಾಗೆ ಮಾಡಬೇಕು. ದೇವ್ರ ಅರ್ಪಣೆ ಮಾಡ್ಬೇಕಾದ್ರೆ ದೇವ್ರ ವಿಶೇಷ ಆದ್ರೆ ಎಲ್ಲವನ್ನೂ ಹಾಗೆ ಅರ್ಪಣೆ ಮಾಡಿ. ನೀವು SP ಏನ್ ಬೇಕಾದ್ರೂ ಮಾಡ್ಕೋಬೋದು ನೀವು, ಅರ್ಥ ಆಯ್ತಾ? ಇದು ದೇವ್ರ ಮಹಿಮೆ. ಕೊಟ್ಟಿದ್ದಕ್ಕೆ ಏನಾಯ್ತು? ಎಲ್ರಿಗೂ ಹೋಗ್ಕೊಟ್ಟ ತಕ್ಷಣ ಗೋದಾನ ಫಲ ಇದೇನು ಬರಲ್ಲ. ಆದ್ರೆ ಅವ್ರು ಎಷ್ಟು ಮೋಕ್ಷ ಫಲ ಸಿಕ್ಬಿಡುತ್ತೆ ಯಾಕೆ? ಜ್ಞಾನ ಫಲದಿಂದ. ಕಾರಣ ಏನೋ? ಅವ್ರು ಕೊಟ್ಟಿದ್ದು ಯಾರಿಗೆ? ಆಚಾರ್ಯ ಕೊಟ್ಟಿದ್ದು. ಅದಕ್ಕೆ ಸತ್ಪಾತ್ರ ದಾನ ಅಂತ. ಸತ್ಪಾತ್ರ ದಾನ ಏನು ಅಂದ್ರೆ ತಗೊಂಡವನಿಗೆ ಮಲ್ಟಿಪ್ಲೈ ಮಾಡಿಕೊಡೋ ಶಕ್ತಿ ಇರ್ಬೇಕು. ಬ್ಯಾಂಕಲ್ಲಿ ದುಡ್ಡು ಇರ್ತೀವಿ ನಾವೀಗ, ಅಷ್ಟೇ ವಾಪಸ್ ಕೊಟ್ರೆ ಇಲ್ಲ, ಜಾಸ್ತಿ ಮಾಡ್ಬೇಕು. ಜಾಸ್ತಿ ಮಾಡ್ಬೇಕಾದ್ರೆ ಕೂಡ ಯಾವ ರೀತಿ ಕೊಡ್ತಾ ಇರುವಾಗ ಜಾಸ್ತಿ ಮಾಡಬೇಕು. ಕೃಷ್ಣಾರ್ಪಣ ಬಂದಿದ್ದು ಕೊಟ್ಟಷ್ಟು ಕೂಡ ಭಾರಿ ಜಾಸ್ತಿ. ಅದು ಯಾವ ಇನ್ವೆಸ್ಟ್ಮೆಂಟ್, ಮತ್ತೆ ಹೇಳಿದ ದಾನ ಅಂದ್ರೆ ಕೊಡೋದಲ್ಲ, ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ಇನ್ವೆಸ್ಟ್ ಸರಿಯಾಗಿ ಮಾಡ್ಬೇಕು ನಾವು. ಇನ್ವೆಸ್ಟ್ ಪಾತ್ರ ಬದಲೇ ಅರ್ಥ. ಪಾಪರಾಗಬಾರ್ದು. ಬಟ್ ವಾಪಸ್ ಕೊಡೋ ಶಕ್ತಿ ಇರಬೇಕು. ಅವ್ರ ಪಾತ್ರ ಬೆಳೆಸ್ಕೊಡು ಸೇಫಾಗಿ ಕೊಡಬೇಕು. ನಾವು ಮರ್ತರು ಹುಡುಕೊಂಬಂದು ಕೊಡಾಗಿರ್ಬೇಕು. ಬರ್ತಾರೆ ನಮಗೆ ಈ ಮೆಸೇಜ್ ಬರ್ತಾ ಇರುತ್ತೆ, ಮೆಚೂರ್ ಆಗಿದೆ,
ತಗೊಳ್ಳಿ ಇಲ್ಲ ರಿನ್ಯೂ ಮಾಡಿ ಬರುತ್ತಲ್ಲ ಹಾಗೆ ನಂಬಿಕೆ ಅಷ್ಟನ್ನು ಕೊಡ್ತಾರೆ. ತಿರುಪತಿಗೆ ಹಾಕಿ ಕೊಟ್ಟ ಇಲ್ಲೇ ಅವರು BTS ಸಿನಿಮಾಕ್ಕೆ ಹೋಗ್ಬಿಟ್ಬಿಟ್ಟ ರೆಡಿ ಅಂತ ತಿರುಪತಿಗೆ ಹೋಗಿ ಸುಳ್ಳು ಹೇಳ್ಬಿಡ್ತಾರೆ. ಅವ್ರಿಗೆ ಕೊಟ್ಟು ಎಷ್ಟು ಪಾಪ ಬರುತ್ತೆ. ಅವರಿಗೆ ಪಾಪ ಬಂತ ಅಷ್ಟೇ ಅಲ್ಲ, ಅವನ ಕೈಲಿ ಕೊಟ್ಟ ಪಾಪ ಇವರಿಗೂ ಬಂತು. ಕಂಡು ಅವನಿಗೆ ಕೊಟ್ಟೆ ನಿಗಾರ ಬುದ್ಧಿ ಬೇಡ ಅಂತಾರಲ್ಲ ಹಾಗೆ ನಮಗೆ ಗ್ಯಾರಂಟಿ ಇರ್ಬೇಕು ಕೊಡ್ಬೇಕಾದ್ರೆ. ಕೆಲವರು ಇರ್ತಾರೆ ಪಾಪ ಅವ್ರಿಗೆ ಚಾರ್ಜ್ ಹೊಡಕ್ಕೆ ದುಡ್ಡು ಇರೋದಿಲ್ಲ, ಅದಲ್ಲೇ ಉಪಯೋಗಿಸ್ಕೊಂಡು ಕೊಡ್ಬೇಕು, ತಪ್ಪಲ್ಲ. ಯಾರು ತಿರುಪತಿ ಹಾಕಿ ಕಳಿಸ್ತಾನೆ ಹಾಕು ಅಂತೇಳಿ ಅವ್ದು ನಮ್ಮ ದುಡ್ಡು ಹಾಕಿದ್ರೆ ಅವನೇ ಚಾರ್ಜ್ ಇಟ್ಕೊಂಡು ಹೋಗ್ಬೇಕು, ಅದಲ್ಲ ಅವ್ನು ಹೋಗ್ಬೇಕು, ಅದನ್ನೇ ತಗೋಬಹುದು. ಅದು ಕೂಡ ಪಾರ್ಟ್ ಆಫ್ ದಿ ಡೊನೇಷನ್ ಆಗೋದ್ರೆ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಮೋಸ ಮಾಡಬಾರ್ದು, ಹೇಳ್ಬೇಕಾದ್ರೆ ನಾನು ದುಡ್ಡು ಇದರಲ್ಲೇ ಉಪಯೋಗಿಸಿ, ಅದು ತಪ್ಪಲ್ಲ. ಉಪಯೋಗಿಸಲ್ಲ ಬೇರೆ ಹೇಳ್ತಾ ಉಪಯೋಗಿಸ್ಬಿಟ್ರೆ ತಪ್ಪ. ಒಂದೇ ಒಂದು ವಿಷಯ ಆಟಿಟ್ಯೂಡ್ ಮೇಲೆ ಫಲ ವೇರಿ ಆಗುತ್ತೆ. ಅಕ್ಷರೋ ದುಃಖಾನಿ ಎನ್ನಾಮತಃ, ಮಧ್ಯದಾಗಿ ಎಲ್ಲ ನಾಶ ಆಗುತ್ತೆ. ಪಾರಿ ಕೊಡ್ಬೇಕಾಗಿಲ್ಲ, ಎನ್ನಾಮತಃ ಆತನ ಹೆಸರು ಹೇಳ್ಬಿಟ್ರೆ ಸಾಕು ಏನಾಗುತ್ತದ ಅಕ್ಷಯ ಆಗುತ್ತೆ. ಎನ್ನಾಮತಃ ಅಕ್ಷರೋ ಯೋಜನ ಸರ್ವದೈವ ಅಮೃತ. ಯಾರ ಮನೆ ತುಳಸಿ ಕೊಡೋದಿಲ್ಲ ಅಂತಾರೆ, ಸಾಮಾನ್ಯ ಕಳಿಸಿದ್ದಾರೆ. ತಕ್ಷಣ ಏನ್ ಮಾಡ್ತಾರೆ, ಅವ್ರ ಹೆಸರು ಅವ್ರ ಕೆಲಸ ಸುಳ್ಳು ಹೇಳ್ಬೋದು ಕೆಲವು ಸಲ. ಆದ್ರೆ ಬಟ್ ಏನಿದೆ, ಏನಾದರೂ ಒಂದು ದೇವರೇ ಸೇರುತ್ತೆ. ಅಲ್ಲಿ ಹೋಗಿ ಬಾರಿ ಪುಣ್ಯ ಬರುತ್ತೆ. ಒಂದು ರಿಸ್ಕ್, ಈ ರಿಸ್ಕ್ ಇಲ್ಲ ಆತ ಯೋಚನೆ ಮಾಡ್ತಾರೆ. ಅವ್ನು ಮಾರಾಟ ತಗೊಂಡೋದ್ರೆ ಕಷ್ಟ ಅಷ್ಟೇ, ಅದು ಮಾಡಬಾರ್ದು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಅಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ. ಅಷ್ಟೇ ಅಲ್ಲ, ಎಲ್ಲ ಹೆಸರಿನಿಂದ ಎಲ್ಲಾ ದುಃಖಗಳು ಪರಿಹಾರ ಆಗ. ಎಲ್ಲಾ ದುಃಖಗಳು ಅಂದ್ರೆ ದುಷ್ಕರ್ಮದಿಂದ ದುಃಖಗಳಾದ್ರಿಂದ ಕರ್ಮವ್ಯಾಸ ದುಃಖ ಹೋಗ್ಲೇಬೇಕು. ಅಕ್ಷರೋ ಯೋಜನ ಸರ್ವದೈವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾತಿಕಂ. ಅಕ್ಷರೋ ಯೋ ಅಜರ ಸರ್ವದೈವ ಅಮೃತ. ಪರಮಾತ್ಮ ಏನಾಗಿದ್ದಾನೆ, ಅಕ್ಷರ ಇಟ್ಟು ಬಂದ್ಬೇಪ, ಅದೆಲ್ಲ ಹೋಗ್ಬಿಟ್ಟ. ಅಕ್ಷರ ನಾಶವಾಗೋದಿಲ್ಲ. ಯಾರಿಗ ದಾನ ಕೊಟ್ಟರು, ಇವ್ರು ಕೊಟ್ಟರು, ಸತ್ಯ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ಬೇಕಾಗ? ಬೇರೆ ಡಾಕ್ಯುಮೆಂಟ್ ಇಲ್ಲೇ ಇಲ್ಲ ಇವನದು. ಇದ್ರ ಕೆಲವು ಒಪ್ಪದ ತೊಗೊಂಡು ನಾವೇನ್ ಮಾಡೋದು ಇರ್ತಾರೆ. ಅದ್ರ ಡಾಕ್ಯುಮೆಂಟ್ ಇದ್ದಾಗ ಪರವಾಗಿಲ್ಲ. ಆದ್ರೆ ದೇವ್ರು ಇವಾಗ ಯೋಚನೆ ಮಾಡಿ ಅಕ್ಷರ ಅವ್ರಿದ್ದರೆ ಊರಲ್ಲಿಲ್ಲ, ಅದೂ ಇಲ್ಲ, ಸರ್ವತ್ರ ವ್ಯಾಪ್ತ. ಊರಿಗೆ ಬಂದ್ಮೇಲೆ ಕೊಡ್ತಾರೆ ಅಂತ ಚೆನ್ನಾಗಿದೆ, ಯಾವಾಗಲೂ ಇರುತ್ತೆ. ಅದಕ್ಕೆ ಎಷ್ಟೊತ್ತಿರುತ್ತೆ ನಾವು ಇನ್ವೆಸ್ಟ್ ಮಾಡಿರ್ತಾರೆ, ಎಷ್ಟು ಮಾಡಿರ್ತೀವಿ, ಸಾರಸ್ಯ ಆಗುತ್ತೆ, ಅನುಭವ ಬರುತ್ತೆ. ದಾನ ಮಾಡಿರ್ತಾನೆ, ಯಾವ್ದಾದ್ರು ದಾನ ಮಾಡ್ಕೊಂಡು ಯೋಚನೆ ಮಾಡ್ತಾನೆ, ದುಡ್ಡಿಲ್ಲ ಮತ್ತೆ ಇದಕ್ಕೆ ಯಾರೋ ಬಂದು ಕೊಟ್ಬಿಡ್ತಾರೆ, ಗೊತ್ತಾಯ್ತಾ? ಅದು ದೇವ್ರ ಅರೇಂಜ್ ಮಾಡ್ತಾರೆ, ಅದೆಲ್ಲ ಅನುಭವ ಬರುತ್ತೆ ಎಷ್ಟೋ ಸಲ. ತುಂಬಾ ಜನ ಯಾರೋ ಒಬ್ರು ಬಂದಿದ್ದು ಪುರಾಣ ಹೇಳ್ತಿದ್ರು ಪಾಪ, ಬಹಳ ಹಿಂದೆ. ಅವ್ರು ಶ್ರೀಮಂತರು, ಆಗ ಶ್ರೀಮಂತರಿರ್ಲಿಲ್ಲ, ಸಾಮಾನ್ಯ. ಅವರು ಖುಷಿ ಕರೆದು ಬಿಟ್ರು, ಆಮೇಲೆ ಹೇಳ್ತಿ ಬೈದ್ರಂತೆ, ಏನಿಲ್ಲ ಈಗ ಕರೆದು ಬಿಟ್ರಲ್ಲ ಪಾಪ, ಎಷ್ಟು ಕಷ್ಟ ಆಗುತ್ತೆ. ದೇವ್ರು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಯಾರು ಲಾಯರು ಯಾವುದೋ ಕಾಲಕ್ಕೆ ಯಾರಿಗೂ ಹೆಲ್ಪ್ ಮಾಡಿದ್ರಂತೆ, ಅದೇ ಕಾಲಕ್ಕೆ ತರ್ಬೇಕು ಕೇಳಕ್ಕೆ ಹೋಗಿ ಅವರೇ ತಂದು ಕೊಟ್ಟಿದ್ದಾರೆ. ಆ ಕಾಲ ಇಂಥ ತುಂಬಾ ಅನುಭವ ಬರೋದು, ನಮಗೆ ಗೊತ್ತೇ ಇರಲ್ಲ ಯಾವ ಕಾಲಕ್ಕೆ ಕೊಟ್ಟಿದ್ರು ಅಂತೇಳಿ. ಅದು ಅದೇ ದೇವ್ರು ಕೊಟ್ಟಿದ್ದಾರೆ ಅಷ್ಟೇ ಆ ಕಾಲಕ್ಕೆ, ಅದು ಇಂಪಾರ್ಟೆಂಟ್. ನೆನೆಸ್ಕೊತ ಉತ್ತರಾಣ ಸಿಗೋದು. ಅರಿಯರ್ಸ್ ಬರುತ್ತಲ್ಲ ಹಾಗೆ, ಅರಿಯರ್ಸ್ ಮರ್ತೇ ಬಿಟ್ಟಿರ್ತೀವಿ, ಅಗ್ರೇಟ್ ಆಗ್ಬಿಟ್ಟಿರುತ್ತೆ, ಆಶ್ಚರ್ಯ ಆಗ್ಬಿಡುತ್ತೆ. ಈಗ ಇನ್ನೂ ಆಶ್ಚರ್ಯ, ಹಿಂದೆಲ್ಲ ಅರಿಯರ್ಸ್ ಕೂಡ ಪ್ರಯಾಸ ಕೊಡ್ತೀವಿ, ಎಲ್ಲ ಆನ್ಲೈನ್ ಆಗ್ಬಿಡೋದು, ಇಲ್ಲಿಂದ ಬರ್ತೋ ಸುಳ್ತಾ ಕೊಡ್ಬೇಕಾಗ್ತದೆ. ಯಾರು ದೊಡ್ಡ ಅಮೌಂಟ್ ಆಗಿರುತ್ತೆ ಕೆಲಸ, ಸ್ಮಾಲ್ ಅಮೌಂಟು ಆಗಿರೋದಿಲ್ಲ. ಅಂದ್ರೆ ದೇವ್ರಿಗೆ ಕೊಟ್ಟಾಗ ದೇವ್ರು ಎಲ್ಲೇದಾರು ಕೊಡ್ತಾರೆ, ನಾವೇ ಕ್ವಶನ್ ಮಾಡ್ಬೇಕಾದ್ರೆ. ATM ಎಲ್ಲಿ ಬೇಕಾದ್ರೆ ಡ್ರಾ ಮಾಡೋದು, ಅದೇ ಬ್ಯಾಂಕ್ ಆಗ್ಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೆ ಸೇರ್ತಲ್ಲ ಹಾಗೆ. ಇದು ಜಡ ಪದಾರ್ಥಕ್ಕೆ ಶಕ್ತಿ ಇದ್ರೆ ದೇವರು ಯಾವುದೋ ಕಾಲಕ್ಕೆ ದುಡ್ಡಿಲ್ಲ ಯಾರೋ ಹೊರಟುಬಿಡ್ತಾರೆ. ಆ ಥರ ಎಷ್ಟೊತ್ತ ಅನುಭವ ಕರೆಕ್ಟ ಬರುತ್ತೆ ಕೆಲಸ. ಬಹಳ ಆಶ್ಚರ್ಯ ಅನುಭವ. ಸರಿಯಾಗಿ ನಾವೇ ಯೋಚನೆ ಮಾಡಬೇಕು. ಇನ್ನೊಬ್ಬರಿಗೆ ಅನುಭವಗಳು ಅವ್ರಿಗೆ ಆಯ್ತು, ನಮಗಾಗೋದಿಲ್ಲ. ನಮ್ಮದೇ ಅನುಭವ ಆಗುತ್ತೆ, ಖಂಡಿತ ಆಗುತ್ತೆ, ಮರ್ತು ಬಿಡ್ತೇವೆ. ಕುಕ್ಷಿಗಂ ಅಕ್ಷರೋ ಅದರಿಂದ ಏನು ನಾಶ ಹೊಂದುದಿಲ್ಲ. ಆಚಾರ ಹೋಗಿ ಮುಪ್ಪಾಗಿದೆಯಪ್ಪ, ಇನ್ನೇನು ಕೊಡ್ತಾನೆ ಪಾಪ, ಮುಪ್ಪು ಇಲ್ಲ ಸಾವು ಇಲ್ಲ, ಅದರಿಂದ ಗ್ಯಾರಂಟಿ. ಸರ್ವದೇವ ಅಮೃತ, ಸದಾಕಾಲ ಅಮೃತನಾಗಿರ್ತಾರೆ. ಇವೆಲ್ಲ ನೋಡಿದಾಗ ದೇವರು ಸರ್ವೋತ್ತಮತ್ವ ಎಷ್ಟು ರೀತಿಯಲ್ಲಿ ಹೇಳ್ತಾರೆ. ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾತಿಕ. ಎಲ್ಲರ ಬ್ರಹ್ಮಾದಿಗಳೆಲ್ಲ ಅವ್ರ ಹೊಟ್ಟೆಯಲ್ಲಿ ಕೂತಿದ್ದಾರೆ. ಉದರಂ ಚಿಂತ್ಯಮೀಶ ತನುತ್ತೇಪಿ ಅಖಿಲಂ ಪರಂ. ಅಖಿಲಂ ಶಬ್ದಕ್ಕೆ ಅರ್ಥ ಇದೆ, ಬ್ರಹ್ಮಾದಿಗಳೆಲ್ಲ ಕೂತಿದ್ದಾರೆ ಅಂದ ಮೇಲೆ ಅವ್ರು ಯಾರು ಡಿಪೆಂಡೆನ್ಸೇ ಇಲ್ಲ. ಇನ್ನು ಎಲ್ಲ ಇದ್ದಾರೆ, ಅವ್ರಿಗೆ ಮ್ಯಾನೇಜರ್ ಎಲ್ಲ ಸೈನ್ ಮಾಡಿದ್ರೆ ಮುಗಿದೋಯ್ತು, ಏನಿದೆ, ತಾನೇ ಅಲ್ಟಿಮೇಟ್. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ. ಕ್ರೀಡಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಅದೇ ಉಳಿದ ನಾಳೆ ಮುಗಿಸ.